ನಿನಗೆ ನಿನ್ನ ತಂದೆ ತಾಯಿ ಕುಟುಂಬ ನಿನ್ನ ಸ್ನೇಹಿತರು ಯಾರೂ ಬೇಡ ಅನ್ನಿಸ್ತಾ ಇದೆಯಾ? ಗೊತ್ತಾಗ್ತಿಲ್ಲ. ಹಾಗಿದ್ರೆ ಗೊತ್ತಾಗ್ದಿರೋ ವಿಷಯನ ಬಿಟ್ಟು ಗೊತ್ತಾಗಬೇಕಾಗಿರೋ ವಿಷಯನ ಇಟ್ಕೋಬೇಕಲ್ವಾ? ಅವಾಗೇನೋ ಆಗ ಅನ್ನಿಸ್ತು, ಅದಕ್ಕೆ ಹಾಗೆ ಮಾಡ್ತಿದ್ದೆ. ಇವಾಗ ಏನೂ ಅನ್ನಿಸ್ತಾನೆ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವನ್ ಯಾರೋ ಮಾಟಗಾರ ಇರಬೇಕು, ಕಣ್ಣಲ್ಲೇ ಕಣ್ಣಿಟ್ಟು ಮೋಡಿ ಮಾಡ್ತಾ ಇದ್ದಾನೆ. ಮೋಡಿ ಮಾಡೋನು ಮೋಡದ ಮೇಲಿರ್ತಾನೆ, ಲೇವಡಿ ಮಾಡೋನು ಲೋಕದ ಕೆಳಗಿರ್ತಾನೆ. ಅರ್ಥ ಆಯ್ತಾ? ತಾವೇನು ಹೇಳ್ತಿದ್ರು ಗೊತ್ತಾಗ್ತಾ ಇಲ್ಲ. ಗೊತ್ತಾಗಬೇಕಾಗಿರೋ ಸಮಯ ಬಂದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ನೀವು ಯಾರು ಅನ್ನೋದು ತಿಳಿಬೇಕು. ತಿಳಿದ ಮೇಲೆ ತಿಳುವಳಿಕೆ ಅರವಳಿಕೆಯಾಗುತ್ತೆ. ಅರಿವು ಮೊಳಕೆಯಾಗಿ ಮೊಗ್ಗು ಹೂವಾಗಿ ಜ್ಞಾನದ ಹೂ ಅರಳುತ್ತೆ. ಇದಕ್ಕೆಲ್ಲ ಸಮಯ ಬೇಡವಾ? ಹಾಗಾಗಿ ಈ ಮಗು ನಿಮ್ಮನೇಲಿದ್ರೇನೆ ಒಳ್ಳೆಯದು. ಕಂದ, ಹೋಗು. ನಾನು ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ಮಠಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ರೆ ಈಗ ಅಲ್ಲೋಗಿ ಸೇರ್ಕೊಂಡ್ಬಿಟ್ರೆ ಕಂದ ಬರೋ ಹೋಗೋಣ. ಸಾರಿ ಅರ್ಚಕ್ರೆ, ನಾನು ಎಲ್ಗೂ ಬರಲ್ಲ. ನಾನು ಇಲ್ಲೇ ಇರ್ತೀನಿ, ಇದೇ ನಮ್ಮ ಮನೆ. ಅವನು ಯಾರೋ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಮಾತುಗಾರ ಎಲ್ಲೋದು ಅವನು? ರೀ, ಇವರು ಅವತ್ತು ನಮ್ಮ ಮನೆಗೆ ಬಂದು ನನ್ನ ಹರಕೆ ಬಗ್ಗೆ ಜ್ಞಾಪಿಸಿದ್ದು. ತೀರಿಲ್ಲ, ಇನ್ನೂ ತೀರಿಲ್ಲ. ಇಟ್ಟುಕೊಂಡ ಕನಸಿಗೆ ಕಟ್ಟಿಕೊಂಡ ಹರಕೆ. ಆದರೆ ಇಂದು ತೀರಿದ್ದು ತೀರಬೇಕಾದ ಹರಕೆಯಲ್ಲ. ಇವತ್ತು ಇವರೇ ನಮ್ಮ ಮಗನ ನಮಗೆ ಉಳಿಸ್ಕೊಡ್ಸ್ಬಿಟ್ರು. ಆದರೆ ಇವ್ರು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಾಯ್ತು. ಸ್ಕಂದ, ಭಗವಂತ ಆ ಸಾಧುಗಳ ರೂಪದಲ್ಲಿ ಬಂದಿದ್ದು ನೀನೇ ಅಂತ ನನಗೆ ಗೊತ್ತಾಯ್ತು. ಶಿವಪ್ರಸಾದ್, ಭಗವಂತ ಯಾಕೆ ಭಗವಂತ ಹೀಗೆ ಮಾಡಿದೆ? ಅಲ್ಲ, ನಮಗೆ ಮಗು ಆದರೆ ಆ ಮಗು ಕೈಲಿ ನಿನ್ನ ಸೇವೆ ಮಾಡಿಸ್ತೀವಂತ ಹರಿಸ್ಕೊಳ್ಳೋದಪ್ಪ. ಹಾಗೆ ಹರಿಸ್ಕೊಂಡವರು ಎಲ್ಲರೂ ತಮ್ಮ ಮಕ್ಕಳನ್ನ ಶಾಶ್ವತವಾಗಿ ನಿನಗೆ ಒಪ್ಪಿಸ್ಬಿಡ್ಬೇಕಾ? ಹರಕೆ ಅಂದ್ರೆ ಏನು ಶಿವಪ್ರಸಾದ್? ಅದು ಒಂದು ರೀತಿಯ ಒಪ್ಪಂದ. ಅದು ವೈಯಕ್ತಿಕವಾಗಿದ್ರೆ ನ್ಯಾಯಸಮ್ಮತ. ಆದರೆ ಹರಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಅಥವಾ ಆತನ ವ್ಯಕ್ತಿತ್ವವನ್ನು ಒಳಗೂಡಿಸಿಕೊಂಡಾಗ ನೀವು ಕಟ್ಟಿಕೊಳ್ಳುವ ಹರಕೆಯನ್ನು ಕೊಂಚ ಯೋಚಿಸಿ
ಜಾಗರೂಕತೆಯಿಂದ ನೆರವೇರಿಸಬೇಕು. ಅಂದ್ರೆ ಹರಕೆ ಕಟ್ಕೊಳ್ಳೋದು ಒಳ್ಳೇದಾ ಅಥವಾ ಕೆಟ್ಟದ್ದ ಭಗವಂತ? ನಾನು ಕಟ್ಕೊಳ್ಳಿ ಅಂತ ಹೇಳಲ್ಲ ಶಿವಪ್ರಸಾದ್, ಕಟ್ಕೋಬೇಡಿ ಅಂತನೂ ಹೇಳಲ್ಲ. ಇದೆಲ್ಲವನ್ನು ನಿಮಗೋಸ್ಕರ ನೀವೇ ಮಾಡ್ಕೊಂಡಿರೋದು. ನಿಮ್ಮ ನಂಬಿಕೆಯೇ ನನ್ನ ಬಲ. ನಿಮ್ಮ ನಂಬಿಕೆ ನಿಮ್ಮ ಕೆಲಸದ ಮೇಲಿದ್ದರೆ ಆ ರೂಪದಲ್ಲಿ ಬಂದು ನಾನು ನಿಮ್ಮನ್ನು ಸೇರುತ್ತೇನೆ. ನಿಮ್ಮ ನಂಬಿಕೆ ಕೇವಲ ಪೂಜಾ ಕೈಂಕರ್ಯದ ಮೇಲಿದ್ದರೂ ಆ ರೂಪದಲ್ಲೂ ನಿಮ್ಮನ್ನು ಬಂದು ಸೇರುವೆ. ಎಲ್ಲವೂ ನಂಬಿಕೆಯ ಮೇಲೆ ನಿಂತಿದೆ. ಆ ನಂಬಿಕೆಯಲ್ಲಿ ಮುಂದಿನ ಹಂತವೇ ಹರಕೆ. ಬೇಡಿಕೆಯೊಂದಿದೆ, ಅದನ್ನು ಈಡೇರಿಸಿದರೆ ನಿನಗೆ ನಿರ್ದಿಷ್ಟವಾದ ವಸ್ತುವನ್ನು ಕಾಣಿಕೆಯಾಗಿ ನೀಡುತ್ತೇನೆ ಎನ್ನುವುದು ಮೊದಲನೇ ಹಂತ. ನಾನೇ ಸ್ವತಃ ಕೇಶವನ್ನಾಗಲಿ ಆಹಾರವನ್ನಾಗಲಿ ವಸ್ತುವನ್ನಾಗಲಿ ತ್ಯಾಗ ಮಾಡುತ್ತೇನೆ ಎನ್ನುವುದು ಎರಡನೇ ಹಂತ. ಮತ್ತೊಬ್ಬ ವ್ಯಕ್ತಿಯನ್ನು ನಂಬಿಕೆ ಒಳಗೆ ಬಿಟ್ಟುಕೊಂಡು ಅವರಿಂದಲೂ ಮಾಡಿಸುತ್ತೇನೆ ಎನ್ನುವುದು ಮೂರನೇ ಹಂತ. ಇನ್ನೊಂದು ಹಂತ ಇದೆ. ಗೊತ್ತಾಯ್ತು ಭಗವಂತ. ದೇವಸ್ಥಾನಕ್ಕೆ ಬೇಕಾಗಿರೋ ಮೆಟ್ಲು ಕಟ್ಸೋದು, ಗ್ರಿಲ್ ಹಾಕ್ಸೋದು, ಅದಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಕೊಟ್ಟು ಆ ವಸ್ತುಗಳ ಮೇಲೆ ತಮ್ಮ ಇಡೀ ಕುಟುಂಬದ ಹೆಸರಾಕ್ಸಿರ್ತಾರೆ. ಅದನ್ನು ನೋಡಿ ನಿನಗೆ ನಗು ಬರ್ತಾ ಇರ್ತೇನೆ ಅಲ್ವಾ? ಅದರಲ್ಲಿ ತಪ್ಪೇನಿಲ್ಲ ಶಿವಪ್ರಸಾದ್. ಆದರೆ ನಿಮ್ಮ ಬೇಡಿಕೆ ಈಡೇರಬೇಕೆಂದು ಪೂರ್ವಾಪರವನ್ನು ತಿಳಿಯದೆ ಇನ್ನೊಬ್ಬ ವ್ಯಕ್ತಿಯ ಜೀವನವನ್ನ ಪಣಕ್ಕಿಟ್ಟು ಹರಕೆ ಹೊರುವುದು ಖಂಡಿತವಾಗ್ಲೂ ತಪ್ಪೇ. ಹರಕೆ ಎನ್ನುವುದು ವಾಡಿಕೆ, ಬೇಡಿಕೆ ಹಾಗೂ ನಿತ್ಯ ಜೀವನದ ಭಕ್ತಿಯ ಸಂಚಿಕೆ. ಆದರೆ ನಂಬಿಕೆ ಎನ್ನುವುದು ಹರಕೆಗಿಂತಲೂ ಬಲವಾಗಿದ್ದರೆ, ನಿಷ್ಠೆ ಎನ್ನುವುದು ನಂಬಿಕೆಗಿಂತಲೂ ಪ್ರಬಲವಾಗಿದ್ದರೆ, ನ್ಯಾಯ ಎನ್ನುವುದು ನಿಷ್ಠೆಗಿಂತಲೂ ಅತಿಯಾಗಿದ್ದರೆ, ಪ್ರಾಮಾಣಿಕತೆ ಎನ್ನುವುದು ನಿಷ್ಠೆಗಿಂತಲೂ ಎತ್ತರವಾಗಿದ್ದರೆ ನಿಮ್ಮ ಪರವಾಗಿ ನಾನೇ ನಿಲ್ಲುತ್ತೇನೆ. ನೀವು ಬೇಡಿಕೊಳ್ಳದಿದ್ದರೂ ನಿಮ್ಮ ಬೇಡಿಕೆಯನ್ನ ನಾನೇ ಈಡೇರಿಸುತ್ತೇನೆ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಏನ್ ಹೇಳ್ತಾ ಇದೆಯಾ ಗಿರಿ? ಇಷ್ಟು ಬೇಗ ಮುಗಿದೋಯ್ತಾ? ಮತ್ತೆ ಹೋಗ್ತರ್ಬೇಕಾ? ಮತ್ತೆ ಮತ್ತೆ ತರೋದಕ್ಕೇನೆ, ಅದಕ್ಕೆ ರೇಷನ್ನು ಅನ್ನೋದು. ಹೋದ ತಿಂಗಳು ಸೊಸೈಟಿಗೆ ನಾನು ಹೋಗಿದ್ದೀನಿ, ಈ ತಿಂಗಳು ನನ್ನ ಕೈಲಿ ಹೋಗೋಕ್ಕಾಗಲ್ಲಪ್ಪ. ಅಮ್ಮ ನಾನು ಓದ್ಕೋಬೇಕು. ತಾತನ ಜೊತೆ ನಾನು ಹೋಗಿದ್ನಲ್ಲ, ಪ್ಲೀಸ್ ಈ ಸಲ ನನಗೆ ಮಾತ್ರ ಹೇಳಬೇಡ. ಅಲ್ಲ ಪ್ರಡಿ, ನಮ್ಮ ಮನೇಲಿ ಎಲ್ಲರೂ ಆಗಲ್ಲ ಅಂತ ಹೇಳಿದ್ಮೇಲೆ ಅಪ್ಪ ನಾನು ನಿನಗೋಸ್ಕರ ಹೋಗಿ ಬರ್ತೀನಪ್ಪ ಅಂತ ಹೇಳ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಆದ್ರೆ ನೀನು ಊರಿಗೆ ಮುಂಚೆನೇ ಆಗಲ್ಲ ಅಂತ ಹೇಳ್ತಾ ಇದೆಯಾ. ಇದು ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಕಡೆಗೆ ನನ್ನ ಕಡೆಗೆ ಬರುತ್ತೆ ಅನ್ನೋ ಸತ್ಯ ಇವಾಗ ಗೊತ್ತಾಯ್ತು. ಡೋಂಟ್ ವರಿ ಅಪ್ಪ, ನಾನು ಹೋಗಿ ಬರ್ತೀನಿ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ. ಹೊರಟ್ಬಿಟ್ಟ ದೊಡ್ಡ ಮನುಷ್ಯ. ಅದೇನ್ ಪಾರ್ಕು ಅನ್ಕೊಂಡಿದ್ಯೇನೋ, ಚಿಕ್ಕ ಮಕ್ಳು ಆಟ ಆಡಕ್ಕೆ? ಅದು ನ್ಯಾಯ ಬೆಲೆ ಅಂಗಡಿ. ಎಂತೆಂಥ ಘಟಾನುಘಟಿಗಳೇ ಅಲ್ಲಿ ಹೋಗಿ ಕ್ಯೂ ನಿಲ್ಲಕ್ಕೆ ಹೆದರ್ಕೋತಾರೆ ಗೊತ್ತಾ? ಅಯ್ಯೋ ಗಿರಿ, ಯಾಗಿರಿ ಹಿಂಗೆಲ್ಲ ಹೇಳಿ ಎದುರಿಸ್ತೀಯ? ಮೊದಲೇ ಆ ಸೊಸೈಟಿಯವನು ಸರಿ ಇಲ್ಲ. ಕೊಲ್ಲೂರು ಮೂಕಾಂಬಿಕೆ ಪಿಕ್ಚರಲ್ಲಿರೋ ರಾಕ್ಷಸನ್ಗೂ ಅವನಿಗೂ ವ್ಯತ್ಯಾಸನೇ ಇಲ್ಲ. ಅಪ್ಪ ಹಾಗೆಲ್ಲ ಹೆದರ್ಬೇಡ ಅಪ್ಪ. ತಾತ ಯಾವಾಗ್ಲೂ ಹೇಳ್ತಿರ್ತಾರೆ, ಧೈರ್ಯಂ ಸರಿ ಹೊತ್ತಿನಲ್ಲಿ ಸಾಧನಂ ಅಂತ. ಸರಿ ಹೊತ್ತಿನಲ್ಲಿ ಅಲ್ವಪ್ಪ, ಸರ್ವತ್ರ ಸಾಧನಂ. ಹಾ ಅದೇ ಆ ಸರ್ವತ್ರ ಸಾಧನಂನ ತಾವೇ ಯಾಕೆ ಬಳಸಬಾರದು? ಬಳಸಬಹುದಾಗಿತ್ತು. ಹೋದ್ಸಲ ಸೊಸೈಟಿಯವನ್ಗೆ ಏನಯ್ಯ ಅಕ್ಕಿನ ಸರಿಯಾಗಿ ತೂಕ ಹಾಕಿದ್ಯಾ ಅಂತ ಕೇಳಿದೆ. ಅದಕ್ಕೆ ಅವನು ಏನ್ರಿ ತೂಕ ಹಾಕಿದ್ಯಾ ಅಂತ ನನ್ನನ್ನೇ ಕೇಳ್ತೀರಾ ನೀವು? ಬೇಕಾದ್ರೆ ನೀವು ತಕ್ಕಡ ಮೇಲೆ ಕೂತ್ಕೊಳ್ರಿ, ನಿಮ್ಮನ್ನೇ ತುಲಾಭಾರ ಮಾಡ್ಬಿಡ್ತೀನಿ ಅಂತ ಸೀನಿಯರ್ ಸಿಟಿಜನ್ ಅಂತ ಗೊತ್ತಿಲ್ಲದೆ ನನ್ನ ಸಿಕ್ಕಾಪಟ್ಟೆ ಬೈದ್ಬಿಟ್ಟ ಕಡೆಯ. ಅಪ್ಪ ಏನಪ್ಪ? ಅವನು ಅವನೇ ನನ್ನನ್ನ ಹಿಂಗೆಲ್ಲ ಬೈದ. ಗಿರಿ, ಅಂತ ಅವನ ಮುಖಾನ ನನ್ನ ಲೈಫಲ್ಲಿ ನಾನು ನೋಡಲ್ಲ. ನೀನೇ ಹೋಗು. ಅಮ್ಮ, ಅಪ್ಪ ಇಮೋಷನಲ್ ಡ್ರಾಮಾ ಮಾಡಿ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದಾರೆ. ಅಮ್ಮ, ಅಪ್ಪ ನಿನ್ ಕಡೆನೆ ಗುರಿ ಇಡ್ತಿದ್ದಾರೆ, ಒಪ್ಕೋಬೇಡ. ಆಹಾ, ನಾನು ಒಪ್ಕೊಂಡ್ಬಿಡ್ತೀನಾ? ನಿಮ್ಮಪ್ಪ ಏನಾದ್ರೂ ಹೇಳಿ, ಈ ಸಲ ರೇಷನ್ ತರಕ್ಕೆ ಅವರೇ ಹೋಗ್ಬೇಕು, ಹೋಗ್ತಾರೆ. ಗಿರಿ, ರಾಜ ಚಡ್ಡಿ ಮತ್ತು ಬನಿಯನ್ಗಳನ್ನ ಮಾರಿ
ಕಾಲುಗಳೆಲ್ಲ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಕಾಲ ಬ್ರಹ್ಮ ಕೊಟ್ಟಿರೋ ಕೊಂಚ ಕಾಲನ ಕಾಲಹರಣ ಮಾಡೋದಕ್ಕೆ ಕನಿಕರದಿಂದ ಕಾಲಾವಕಾಶ ಕೊಡ್ತೀಯ. ಬಾ 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 ಎಷ್ಟು ಚೆನ್ನಾಗಿ ಹೇಳಿದ್ರಿ ಡೈಲಾಗು. ನನಗೆ ಹಿಡಿಸ್ಲಿಲ್ಲ. ಸುಮ್ಮನೆ ರೇಷನ್ ಅಂಗಡಿಗೆ ಹೋಗ್ಬನ್ರಿ. ನೀನು ಇಷ್ಟೊಂದು ಕೂಲಾಗಿ ಹೇಳ್ತಿದ್ದೆ ಅಂದಮೇಲೆ ನಾನೇ ಹೋಗ್ತೀನಿ. ಆದರೆ ನಂದೊಂದು ಕಂಡೀಷನ್. ಏನು? ಎಲ್ಲರ ಹೆಸರು ಚೀಟಿಲಿ ಬರೀ, ಚೀಟಿ ಎತ್ತಣ. ಯಾರ ಹೆಸರು ಬರುತ್ತೋ ಅವ್ರು ಹೋಗಲಿ. ಐ ಥಿಂಕ್ ಇಟ್ಸ್ ಫೇರ್ ಎನಫ್. ಸರಿ ಆಯ್ತು. ಸ್ಕಂದ ಕೊಡು. ಸ್ಕಂದ, ಮಾವ, ಪ್ರಾಣಿ, ಶಿವು, ಗಿರಿ. ಮಾವ, ನಿಮ್ಮ ಅಮೃತ ಹಸ್ತದಿಂದ ಒಂದು ಚೀಟಿ ಇರ್ತಿ. ಶಿವು, ಆಯ್ತಾಯ್ತು, ನಾನೇ ಹೋಗ್ತೀನಿ. ಅಲ್ಲಮ್ಮ, ಚೀಟಿ ತೆಗೆದು ಕೂಡಲೇ ಶಿವು ಹೆಸರು ಹೇಗೆ ಬಂತು? ಎಲ್ಲ ಚೀಟಿಲೂ ನಿಮ್ಮ ಮಗನ ಹೆಸರೇ ಬರ್ದಿದ್ದೆ ಮಾವ. ಎಲ್ಲದರಲ್ಲೂ ಅವನ ಹೆಸರು ಇರಬೇಕು ಅಂತ ಎಷ್ಟು ಪ್ರೀತಿ ನಮ್ಮ, ನನಗೆ ಎಷ್ಟು ಕಾಳಜಿ ವಹಿಸ್ತೀಯ ಅವನ ಮೇಲೆ. ಥ್ಯಾಂಕ್ಸ್ ಮಾವ. ನ್ಯಾಯ ಬೆಲೆ ಅಂಗಡಿ. ರೇಷನ್ ಅಂಗಡಿಲಿ ರೇಷನ್ ತಗೋಬೇಕು ಅಂದರೆ ಕ್ಯೂ ನಿಂತ್ಕೋಬೇಕು. ಅಂಗಡಿ 6 ಗಂಟೆಗೆ ಓಪನ್ ಆದರೂ ಜನ 5:15 ಬಂದು ಕ್ಯೂ ಅಲ್ಲಿ ನಿಂತಿರ್ತಾರೆ. ಆ ರೇಸಲ್ಲಿ ನಾವು ಓಡೋಕ್ಕಾಗತ್ತಾ? ನೋ, ಆಗಲ್ಲ. ಯಾಕೆಂದರೆ ನಮಗಿರೋ ಸಾಲಬಾಧೆಗೆ ರಾತ್ರಿ ಇಡೀ ನಿದ್ದೆ ಬರದೆ ಬೆಳಗಿನ ಜಾವ ನಿದ್ದೆ ಹತ್ತಿರುತ್ತೆ. ಸೊ 5:15 ಗಂಟೆಲಿ ನಾವು ಸೊಂಪಾಗಿ ನಿದ್ದೆ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು ಕ್ಯೂ ಅಲ್ಲಿ ನಿಲ್ಲಕ್ಕಾಗಲ್ಲ. ಹಾಗಂತ ಇದನ್ನೇ ಸಮಸ್ಯೆ ಅಂದ್ಕೊಂಡು ಮನೆಗೆ ರೇಷನ್ ತೊಗೊಂಡು ಹೋಗದೇ ಇರೋಕ್ಕಾಗತ್ತಾ? ರೇಷನ್ ತೊಗೊಂಡು ಹೋಗಲೇಬೇಕು. ಮಿಡಲ್ ಕ್ಲಾಸ್ ಜನಗಳಿಗೆ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದೆ. ಹಾಗೆ ಈ ಸಮಸ್ಯೆಗೂ ನನ್ನ ಹತ್ರ ಒಂದು ಬ್ರಿಲಿಯಂಟ್ ಪರಿಹಾರ ಇದೆ. ಬಲೂನೇ ಬಲೂನೇ, ನಿನಗೆ ಆರೋಗ್ಯ ಸರಿ ಇಲ್ಲ, ಬೇಸಿಕಲಿ ನಿನಗೆ ಜೀವನೇ ಇಲ್ಲ. ಹಾಗಾಗಿ ನನ್ನ ಉಸಿರನ್ನು ನಿನ್ನ ಒಳಗೆ ಬೆರೆಸ್ತೀನಿ, ನಿನಗೆ ಜೀವ ಕೊಡ್ತೀನಿ. ಬೇಕಾದರೆ ನಿನಗೆ ಉಸಿರು ಕೊಟ್ಟು ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊ. ಐ ಡೋಂಟ್ ಮೈಂಡ್. ಪರ್ಫೆಕ್ಟ್. ಮುಂದಿನ ನಿಲ್ದಾಣ ಆಹಾ, ಶಿವಪ್ರಸಾದ್, ನಿಂದು ತಲೆನೇ ತಲೆ ಕಣೋ. ಅಯ್ಯ, ತಲೆನೇ ಇಲ್ಲ. ಎಸ್, ಒಂದು ರೇಂಜಿಗೆ ತಲೆ, ಕೈ, ಕಾಲು ಎಲ್ಲ ಸರಿ ಇದೆ. ಆದರೆ ಸ್ವಲ್ಪ ಸ್ಕೆಲಿಟನ್ ಥರ ಇದೆ. ನನ್ನ ಸೈಜ್ ಇಲ್ಲ. ಇರಲಿ, ಇದನ್ನು ಸೈಡಲ್ಲಿ ಎಕ್ಸ್ಟ್ರಾಸ್ ಏನಾದರೂ ಫಿಲ್ ಮಾಡಿದ್ರೆ ಒಂದು ರೇಂಜಿಗೆ ಒಂದು ಲುಕ್ ಬರುತ್ತೆ. ಇನ್ನೊಂದಷ್ಟು ಬಲೂನ್ಸ್ನ ಫಿಲ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಮಲಗಿದ್ದಾನೆ ಅಂತ ಫೀಲ್ ಆಗುತ್ತೆ. ಪರ್ಫೆಕ್ಟ್. ತಲೆ ಆಚೆ ಬಂದಿದೆ. ಆಹಾ, ಶಿವಪ್ರಸಾದ್, ಶಬಾಷ್ ಶಬಾಷ್. ಈಗ ಯಾರೇ ಬೆಳಗ್ಗೆ ಕ್ಯೂ ಅಲ್ಲಿ ಬಂದರು, ಅಯ್ಯಯ್ಯೋ ಯಾರೋ ನಮಗಿಂತ ಮುಂಚೆ ರಾತ್ರಿನೇ ಬಂದು ಮಲ್ಕೊಂಡ್ಬಿಟ್ಟಿದಾರಲ್ಲಪ್ಪ ಅಂತ ಈ ಬಲೂನ್ ಮ್ಯಾನ್ಗೆ ಮೊದಲ ಆದ್ಯತೆ ಕೊಡ್ತಾರೆ. ನಾನು ಆರಾಮಾಗಿ ನಿಧಾನವಾಗಿ ಬೆಳಗ್ಗೆ ಎದ್ದು ರೇಷನ್ ತಗೊಳಕ್ ಬರ್ತೀನಿ. ಓಕೆ ಬಲೂನ್ ಮ್ಯಾನ್, ಗುಡ್ ನೈಟ್. ನಾನು ಬರೋವರೆಗೂ ಗಾಳಿ ಹಾಗೆ ಇರಲಿ. ಏನ್ರಿ ಶಿವಪ್ಪಣ್ಣರ, ರೇಷನ್ ತರಕ ನ್ಯಾಯಬೆಲೆ ಅಂಗಡಿಗೆ ಹೊಂಟಿರೇನಾ? ಇಲ್ಲಪ್ಪ, ನ್ಯಾಯಬೆಲೆ ಅಂಗಡಿ ಹೋಗ್ತಾ ಇದೀನಿ. ರೀ, ನಾನು ನಿಮಗೆ ಒಂದು ಕೆಲಸ ಹೇಳಿದ್ರೆ ನೀವು ನನಗೆ 100 ಕೆಲಸ ಹೇಳ್ತೀರಾ. ತಗೊಳ್ಳಿ ಕಾರ್ಡು. ಬೇಗ ಹೋಗಿ ಬನ್ನಿ ಅಂದರೆ ಏನಾದರೂ ಒಂದು ಕತೆ ಹೇಳಿ ಲೇಟ್ ಮಾಡ್ತೀರಲ್ರಿ. ಗಿರಿ ಡೋಂಟ್ ವರಿ. ಅಲ್ಲಿ ಕೊಡ್ತಾ ಇರೋದು ಅನ್ನ ಅಲ್ಲ, ಬಿಸಿ ಬಿಸಿಯಾಗಬೇಕು ಅನ್ನಕ್ಕೆ. ಅಲ್ಲಿ ಕೊಡ್ತಾ ಇರೋದು ಅಕ್ಕಿ. ಬರೀ ಇದೇ ಕತೆಗಳಾಗೋಯ್ತು. ಆ ವಿಠಲ್ ಅವ್ರನ್ನ ನೋಡ್ರಿ. ಅಯ್ಯ ನೋಡ್ರಿ, ಅಂಗಡಿ ಅವನಿಗಿಂತ ಮುಂಚೆ ಇವರೇ ಹೋಗಲ್ಲಿ ನಿಂತಿರ್ತಾರೆ. ಕಸ ಗುಡ್ಸಕ್ಕ
ರೀ ಮತ್ತಿನ್ನೇನು ಗಿರಿ, ಅವನು ಹೋಗೋದು ದಿನಸಿ ಅಂಗಡಿ ರೇಷನ್ ತರೋದಕ್ಕೆ, ನಾನು ಹೋಗ್ತಾ ಇರೋದು ನ್ಯಾಯಬೆಲೆ ಅಂಗಡಿಗೆ. ಆಯ್ತು ಮಾತು ಸಾಕು. ಕೈ ಕೊಡು. ಎಡ ಬಲ ಎಡಗೈ. ಏನ್ ಗಿರಿ ಉಜ್ಜಿ ಉಜ್ಜಿ ನೋಡ್ತಾ ಇದೆಯಾ? ಬಂಗಾರನ ಇಲ್ವಾ ಅಂತನಾ? ನಿನಗೆ ಗೊತ್ತಿಲ್ವಾ ಇಡೀ ಶಂಕರ್ಪುರದಲ್ಲಿ ನಾನು ಬಂಗಾರದ ಮನುಷ್ಯ ಅಂತ? ಹೌದು ಹೌದು, ಫೋನ್ ಕೊಡಿ. ಎಲ್ಲ ಸರಿ. ಪರ್ಪಸ್ ನ್ಯಾಯಬೆಲೆ ಅಂಗಡಿಲಿ ಕೆಲವೊಂದ್ಸಲ ಹೆಬ್ಬೆಟ್ಟು ಒತ್ತಿದ್ರು ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆಮೇಲೆ ಫೋನಲ್ಲಿ OTP ಬರಲಿಲ್ಲ ಅಂದ್ರೂ ಅಷ್ಟೇ, ರೇಷನ್ನೇ ಕೊಡಲ್ಲ. ಅದಕ್ಕೆ ಎರಡನ್ನೂ ಚೆಕ್ ಮಾಡಿದೆ, ಸರಿ ಇದೆ. ಏನು ಕಾಲ ಬಂತಪ್ಪ. ಮುಂಚೆ ಎಲ್ಲ ಅನಕ್ಷರಸ್ಥರನ್ನ ಹೆಬ್ಬೆಟ್ಟು ಅಂತ ಕರೆಯೋರು. ಈಗ 10 ಡಿಗ್ರಿ ತಗೊಂಡಿರೋರು ಕೂಡ ಹೆಬ್ಬೆಟ್ಟು ಒತ್ತಿದ್ರೇನೆ ಲಾಕ್ ಓಪನ್ ಆಗೋದು. ಇಟ್ಸ್ ಅ ಕಾಲ್ ಆಫ್ ದ ಮಿರಾಕಲ್. ಕಾಲ ಕಾಲ ಅಂತ ಹೇಳಿ ಕಾಲ ಹರಣ ಮಾಡಬೇಡಿ, ದಯವಿಟ್ಟು ಹೊರಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅಕ್ಕ ಪಾಪ ಬಂದೇ ಇರಿ. ಮಂಜಣ್ಣ ತಗೊಳ್ಳಿ ಈ ತಿಂಗಳು ಅಕ್ಕಿ. ಓಹ್ ಗೌರಿ ಅವರೇ, ಈ ಸಲ ಏನು ಅಕ್ಕಿಯನ್ನು ಬೇಗ ತೊಗೊಂಡು ಬಂದಿರಿ. ಆದರೆ ಉಂಟಲ್ಲ, ಈ ಸಲ ಕೆಜಿಗೆ 9 ರೂಪಾಯಿ ಕೊಡ್ತೇನೆ, ಅದಕ್ಕಿಂತ ಜಾಸ್ತಿ ಕೇಳುವಾಗಿಲ್ಲ ಮಾರ. ನೀವೇ ಕನ್ಯದ ರೇಟ್ ಹೇಳ್ತಿದ್ದೀರಾ? ಸೇಟು ಅಂಗಡಿಯಲ್ಲಿ 11 ರೂಪಾಯಿ ಕೊಡ್ತಿದ್ದಾರೆ, ನೀವ್ಯಾಕೆ 2 ರೂಪಾಯಿ ಕಮ್ಮಿ? ಎಂತ ಮಾಡೋದು ಗೌರಿ ಅವರೇ, ಆಲ್ರೆಡಿ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಉಂಟು. ಆಗಲೇ ಅವರು 50 kg ತಂದು ಕೊಟ್ಟೋಗಿದ್ದಾರೆ. ಸಪ್ಲೈ ಜಾಸ್ತಿ ಆದಷ್ಟು ಕ್ರಯ ಕಮ್ಮಿ ಆಗುದಲ್ಲ. ಹಾಗೆ 9 ರೂಪಾಯಿಗೆ ನಾನು ತಗೊಳ್ತೇನೆ, ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಸರಿ ಕೊಡಿ. ಅಕ್ಕ ನೀನ್ ಅಕ್ಕಿ ಮಾರ್ದಾ? ಓ ಈಗ ತರಕ್ ಹೋಗ್ತಾ ಇದ್ದೀರಾ? ಬೇಗ ಹೋಗ್ರಿ. ಆಹಾ, ಅಕ್ಕ ತಂಗಿ ವ್ಯವಹಾರದಲ್ಲಿ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ 2 ಎಳೆ ಸಾರ ಮಾಡಿಸಿದ್ರು ಆಶ್ಚರ್ಯ ಇಲ್ಲ. ಅಯ್ಯೋ, ಅದ್ರಲ್ಲಿ ಏನ್ ತಪ್ಪಿದೆ? ದೋಸೆಗೆ ಇಡ್ಲಿಗೆ ಎಷ್ಟು ಅಕ್ಕಿ ಬೇಕೋ ಎತ್ತಿಟ್ಕೊಂಡು ಉಳ್ದಿದ್ದನ್ನ ಸಮಾಜಕ್ಕೆ ಕೊಡ್ತಿದೀವಪ್ಪ. ಇದೊಂಥರ ಸಮಾಜ ಸೇವೆ. ಸಮಾಜ ಸೇವೆ. ನಿಮ್ ತರ ಸಮಾಜ ಸೇವೆ ಸುಮಾರು ಜನ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೆ ಗೊತ್ತಾಗೋಯ್ತು ರೀ, ನೀವು ಹೀಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ಹೊರತು ಈ ತಿಂಗಳು ರೇಷನ್ ಮಾತ್ರ ತಗೊಂಬರಲ್ಲ ಅಂತ. ಗಿರಿ ಡೋಂಟ್ ವರಿ, ನಾನು ಮಾಡಿರೋ ವ್ಯವಸ್ಥೆಗೆ ರೇಷನ್ ಅಂಗಡಿ ಮುಂದೆ ಕ್ಯೂ ಇದ್ರು ಅವರೆಲ್ಲ ಸೈಡ್ಗೆ ಹೋಗಿ ನನ್ನನ್ನೇ ಮೊದಲು ನಿಲ್ಲಿಸ್ತಾರೆ. ಬಾಯ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ತುಂಬ ಬಗ್ಬೇಡ, ತೂಕ ಸಿಗಲ್ಲ. ಇವ ಹಂಗಾರಿ ನಾ ಎಷ್ಟ್ ಸಲ ಹೇಳೀನಿ, ನಮ್ಮ ನ್ಯಾಯಬೆಲೆ ಅಂಗಡಿ ನಾಗಣ್ಣ ಅಂದ್ರ ಸುತ್ತಮುತ್ತ ಇರೋ ಎಲ್ಲ BPL ಕಾರ್ಡ್ಗೂ ರಾಜ ಇದ್ದಂಗಂತ. ನನ್ನ ಮಾತು ಕೇಳಾಗಿಲ್ಲ, ಹೋದ ಕಡೆ ಎಲ್ಲ ಬಗ್ಗುದ ಮಾಡ್ತಾನೆ. ನೀವು ಅಕ್ಕಿ ಹಾಕ್ರಿ. ಕಾರ್ಡು ಐತ್ರಿ. 8 ಜನ ಇದ್ದೀರಾ, ತಲೆಗೆ 5 kg, 8 5 40. ಹೆಂಗ್ ತಗೊಂಡೋಗ್ತೀಯಾ? ಕಾರ್ ತಂದಿನ್ರಿ, ಅದ್ರಾಗ ಹಾಕೊಂಡು ಹೋಗ್ತೀನಿ. ಸರಿ ಹೋಯ್ತು. ಈ ಸಲ ಅಕ್ಕಿ ಸ್ವಲ್ಪ ಕಮ್ಮಿ ಇದೆ, ರಾಗಿ ಕೊಡ್ತೀನಿ, ಮ್ಯಾನೇಜ್ ಮಾಡ್ಕೊಳ್ಳಿ. ಆತ್ರೇನ ಬೆಳಿಕೋ. ಏನಪ್ಪ ಇದು, ಇಷ್ಟುದ್ದ ಕ್ಯೂ ಇದೆ? ಅಯ್ಯೋ, ಕ್ಯೂ ನಿಲ್ಬಾರ್ದು ಅಂತ ಬಲೂನ್ ಸ್ಟ್ರಾಟಜಿ ಬಳಸಿದ್ದೆ. ಟ್ರೈನ್ ಪ್ಲಾಟ್ಫಾರ್ಮಿಗೆ ಬರೋಕ್ ಮುಂಚೆನೆ ಟಿಕೆಟ್ ತಗೊಂಡಿದ್ದೆ. ಆದ್ರೆ ಈಗ ನೋಡಿದ್ರೆ ಟ್ರೈನು ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ನಾನು ರೈಲ್ವೆ ಸ್ಟೇಷನ್ಗೆ ಬಂದಂಗೆ ಆಯ್ತಲ್ಲ ಭಗವಂತ. ನನ್ನ ಬಲೂನು ಇದೇನ್ರಿ ಶಿವಣ್ಣ, ಒಳ್ಳೆ ಸಣ್ಣ ಮಕ್ಳ ತರ ಬಲೂನು ಅಂತ ಹುಡ್ಕೊಂಡು ಇಲ್ಲಿ ಗಂಟ ಬಂದಿದ್ದೀರಾ? ಇವ್ರಿಗೆ ಮ್ಯಾಟ್ರ್ ಗೊತ್ತಾದ್ರೆ ಇದೇ ಐಡಿಯಾನ ಇನ್ನೊಂದ್ಸಲಿ ಟ್ರೈ ಮಾಡ್ಬಿಡ್ತಾರೆ. ಈ ನನ್ನ ಕಲೆ ಇಂಡಿಯಾ ದೇಶದಿಂದ ಹೊರಗೆ ಹೋಗ್ಬಾರ್ದು. ಶಿವಣ್ಣ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸಂಧ್ಯಾ ಅವರೇ, ಈ ಬಿಸಿಲಲ್ಲೂ ಪಾಪ ಬೆಡ್ಶೀಟ್ ಹೊಲ್ಸ್ಕೊಂಡಿದ್ದೀರಲ್ಲ, ಅದಕ್ಕೇನು ರೀಸನ್ ಇರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೆ. ಅಯ್ಯೋ ಶಿವಣ್ಣ, ಇದು ನಂದಲ್ಲ, ಯಾವನೋ ಡಬ್ಬ ನನ್ನ ಮಗ ಭಾರಿ ಬುದ್ಧಿವಂತ ಅನ್ಸುತ್ತೆ, ಕ್ಯೂನಲ್ಲಿ ನಿಲ್ಬೇಕಾಗತ್ತೆ ಅಂತ ಬಲೂನ್ನ ಇಲ್ಲಿಟ್ಟು ಬೆಡ್ಶೀಟ್ ಹಾಕೋಗಿದ್ದ. ನಾನು ಬಲೂನ್ನ ಹೊಡೆದಾಕ್ಬಿಟ್ಟು ಬೆಡ್ಶೀಟ್ ಹಾಕೊಂಬಿಟ್ಟೆ. ಎಲ್ಲವೂ ಚೆನ್ನಾಗೇ ಇತ್ತು, ಕೇವಲ ಒಂದು ಬಲೂನ್ ನನ್ನನ್ನು ಡಬ್ಬ ನನ್ನ ಮಗ ಮಾಡ್ಬಿಡ್ತು. ಶಿವಣ್ಣ, ಏನೋ ಗೊಣಗ್ತಾ ಇದ್ದೀರಾ? ಅದೇನೋ ಬಲೂನು ಅಂತಿದ್ರೆ. ಏನಿಲ್ಲ ಸಂಧ್ಯಾ ಅವರೇ, ನಾನು ಆಕ್ಚುಲಿ ಬಲೂನ್ನೇ ಹುಡುಕ್ತಾ ಇದ್ದೆ. ಅದರಲ್ಲಿ ನಮ್ಮ ತಂದೆಯವ್ರ ಉಸಿರಿದೆ. ಓ,
ಶಿವಪ್ಪಣ್ಣ ಅದಕ್ಕೆ ತಲೆ ಕೆಡ್ಸ್ಕೋತೀರಿ, ಒಂದು ಹೊಸ ಬಲೂನ್ ತಗೊಂಡು ಅಪ್ಪರಿಗೆ ಹೇಳಿದ್ರು ಅವ್ರು ಗಾಳಿ ಬಿಡಿಸ್ಕೊಂಡ್ಬಿಡ್ರಲ್ಲ. ಆಹಾ, ಈ ಸಲ ಅಕ್ಕಿ ಜೋಡಿ ರಾಗಿ ಕೊಟ್ಟು ಭಾಳ ಚಲೋ ಕೆಲಸ ಮಾಡಿದ್ರು. ನಾಗಣ್ಣ ಮುಂದಿನ ಸಲ ಹಂಗ ಒಂದ್ 4 ಸೇರ್ ಜೋಳ ಕೊಟ್ಬಿಡ್ರಿ, ರೊಟ್ಟಿ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಕೊಡ್ಲಿ ಲಗುನ. ನಾಗಣ್ಣ ಅಕ್ಕಿ ಚೀಲ ಇಲ್ಲೇ ಇಲ್ರಿ, ಕಾರ್ ಗಡೆ ತಗೊಂಬಂದು ತಗೊಂಡ್ ಹೋಗ್ತೀನಿ. ಏಯ್ ಏನು ಹಂಗೆ ಹೊರಟಿದ್ಯಾ? ಸೋಪು ಶಾಂಪು ಐತೆ ತಗೊಂಡೋಗು. ನಾಗಣ್ಣ ನಿಮ್ಮಂಥವ್ರು ಇರೋದ್ರಿಂದನ ಮಳಿ ಬೆಳಿ ಚಲೋ ಆಗಕತ್ತೈತ್ರಿ, ಕೊಡ್ರಿ ತಗೊಂಡ್ ಹೋಗ್ತೀನಿ. ಏಯ್ ಏನು ಫ್ರೀ ಅನ್ಕೊಂಡ್ಯಾ? ದುಡ್ಡು ಕೊಟ್ಟು ತಗೊಂಡೋಗು ಅಂದಿದ್ದು. ಹಂಗಂದ್ರೆ ನಮ್ಮ ಸೊಸೈಟಿಲಿ ಅಕ್ಕಿ ತಗೊಂಡ್ರೆ ನಾವು ಮಾರಾಟ ಮಾಡೋ ಐಟಮು ತಗೊಬೇಕು.